ಇಕೋಸಿಸ್ಟಂನಲ್ಲಿ ಅಳವಡಿಕೆಗಳು. ವಿಭಿನ್ನ ಪರಿಸರ ವ್ಯವಸ್ಥೆಗಳಲ್ಲಿನ ಅಳವಡಿಕೆಗಳು ಭಾಗ 2. ಆವಾಸಸ್ಥಾನ ಪರಿಸರ ವ್ಯವಸ್ಥೆ. ಆವಾಸಸ್ಥಾನವು ಪರಿಸರ ವ್ಯವಸ್ಥೆಗಿಂತ ಭಿನ್ನವಾಗಿರುವ ರೀತಿ. ಜೀವಿಗಳ ಮಾರ್ಗವು ಕೆಲವು ಪ್ರದೇಶಗಳಲ್ಲಿ ತಮ್ಮ ಅಗತ್ಯಗಳಿಗೆ ವಾಸಿಸಲು ಪ್ರಾರಂಭಿಸಿದೆ ಮತ್ತು ಅವುಗಳನ್ನು ಪೂರೈಸಲು ತಮ್ಮ ಸುತ್ತಮುತ್ತಲಿನ ವಿಭಿನ್ನ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ವಿಧಾನವನ್ನ ನೀವು ಅರ್ಥ ಮಾಡಿಕೊಂಡಿದ್ದೀರಿ. ನಮಸ್ಕಾರ ಮಕ್ಕಳೇ. ನಿಮ್ಮನ್ನ ಜಲಚರ ಪರಿಸರ ವ್ಯವಸ್ಥೆಯ ಜಗತ್ತಿಗೆ ಕರೆದೊಯ್ಯಲು ಸಿದ್ಧವಾಗಿದ್ದೇನೆ. ನಾವು ನೀರಿಗೆ ಪ್ರವಾಸ ಮಾಡೋಣವೇ? ಮೊದಲಿಗೆ ಕೆಲವು ಕೀವರ್ಡ್ಗಳ ಮೇಲೆ ಕೇಂದ್ರೀಕರಿಸೋಣ. ಬನ್ನಿ. ಕೀವರ್ಡ್ಗಳು. ಫ್ಲಿಪ್ಪರ್ಗಳು. ಒಂದು ಫ್ಲಿಪ್ಪರ್ ವಿಶಾಲವಾದ ಚಪ್ಪಟೆಯಾದ ಅಂಗವಾಗಿದ್ದು ಜಲಚರ ಚಲನೆಗೆ ಅಳವಡಿಸಲಾಗಿದೆ. ಇದು ಮೀನುಗಳಲ್ಲದ ಜಲವಾಸಿ ಕಶೇರುಕಗಳ ಸಂಪೂರ್ಣ ವೆಬ್ ಈಜು ಅನುಬಂಧಗಳನ್ನ ಸೂಚಿಸಲಾಗುತ್ತೆ. ಆಳವಾದ ಡೈವಿಂಗ್ ಸಸ್ತನಿಗಳು. ಡೀಪ್ ಡೈವಿಂಗ್ ಸಸ್ತನಿಗಳು ಆಮ್ಲಜನಕದ ಶೇಖರಣೆಯನ್ನ ಹೆಚ್ಚಿಸಲು ಶ್ವಾಸಕೋಶದ ಪ್ರಮಾಣವನ್ನ ಅವಲಂಬಿಸಿರುವುದಿಲ್ಲ. ತೇಲುವಿಕೆ. ತೇಲುವಿಕೆ ಎಂದರೆ ವಸ್ತುವೊಂದು ದ್ರವದಲ್ಲಿ ತೇಲುವ ಪ್ರವೃತ್ತಿಯಾಗಿದೆ. ಪರಿಕಲ್ಪನೆಯ ನಕ್ಷೆ. ಕಲಿಕೆಯ ಉದ್ದೇಶಗಳನ್ನ ನೋಡೋಣ. ಈ ವಿಡಿಯೋದ ಅಂತ್ಯದ ವೇಳೆಗೆ ನೀವು ವಿವಿಧ ಉದಾಹರಣೆಗಳೊಂದಿಗೆ ತಾಜಾ ನೀರು ಮತ್ತು ಸಮುದ್ರದ ನೀರಿನಂತಹ ಜಲವಾಸಿ ಪರಿಸರ ವ್ಯವಸ್ಥೆಗಳಲ್ಲಿನ ರೂಪಾಂತರಗಳನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ವಿಶೇಷ ಏರ್ ಸ್ಪೇಸ್ಗಳು, ಫ್ಲಿಪ್ಪರ್ಗಳು, ಫ್ಲೋಟರ್ಗಳಂತಹ ವಿವಿಧ ರಚನಾತ್ಮಕ ರೂಪಾಂತರಗಳನ್ನ ನೀವು ನೋಡ್ತೀರಿ. ನೀವು ಈಜುವ ಪ್ರಕ್ರಿಯೆಯನ್ನ ಸ್ಪಷ್ಟವಾಗಿ ವಿವರಿಸಲು ಸಾಧ್ಯವಾಗುತ್ತೆ. ತೇಲುವಿಕೆಯ ಅರ್ಥ ಮತ್ತು ಪಾತ್ರವನ್ನ ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಮೊದಲಿಗೆ ಜಲವಾಸಿ ಪರಿಸರ ವ್ಯವಸ್ಥೆ ಅಂದ್ರೆ ಏನು ಅಂತ ನೋಡೋಣ. ಜಲವಾಸಿ ಪರಿಸರ ವ್ಯವಸ್ಥೆಯು ಪೋಷಕಾಂಶಗಳು ಮತ್ತು ಆಶ್ರಯಕ್ಕಾಗಿ ಪರಸ್ಪರ ಮತ್ತು ಅವುಗಳ ನೀರಿನ ಪರಿಸರವನ್ನ ಅವಲಂಬಿಸಿರುವ ಪರಸ್ಪರ ಜೀವಿಗಳ ಗುಂಪನ್ನ ಒಳಗೊಂಡಿದೆ. ಜಲವಾಸಿ ಪರಿಸರ ವ್ಯವಸ್ಥೆಗಳ ಉದಾಹರಣೆಗಳಲ್ಲಿ ಸಾಗರಗಳು, ಸರೋವರಗಳು ಮತ್ತು ನದಿಗಳು ಸೇರಿವೆ. ಅಕ್ವಾಟಿಕ್ ಇಕೋಸಿಸ್ಟಂನಲ್ಲಿ ಅಳವಡಿಕೆಗಳು. ನೀರಿನಲ್ಲಿ ಎರಡು ವಿಭಿನ್ನ ರೀತಿಯ ಪರಿಸರ ವ್ಯವಸ್ಥೆಗಳಿವೆ. ಪರಿಸ್ಥಿತಿಗಳು ರೂಪಾಂತರಗಳ ಮೇಲೆ ಪ್ರಭಾವ ಬೀರುತ್ತೆ.
ಜಲವಾಸಿ ಪರಿಸರ ವ್ಯವಸ್ಥೆಗಳನ್ನ ಮುಖ್ಯವಾಗಿ 2 ವಿಭಿನ್ನ ಪ್ರಕಾರಗಳಾಗಿ ವರ್ಗೀಕರಿಸಲಾಗಿದೆ. ಒಂದು ಸಿಹಿ ನೀರಿನ ಪರಿಸರ ವ್ಯವಸ್ಥೆ, ಉದಾಹರಣೆಗೆ ಕೊಳೆಗಳು, ಸರೋವರಗಳು ಮತ್ತು ನದಿಗಳು. 2 ಸಾಗರ ಪರಿಸರ ವ್ಯವಸ್ಥೆಗಳು, ಉದಾಹರಣೆಗೆ ಸಮುದ್ರಗಳು ಮತ್ತು ಸಾಗರಗಳು. ಜೀವಂತ ಜೀವಿಗಳು ವಿಭಿನ್ನವಾಗಿರುವುದರಿಂದ ನಾವು ವಿವಿಧ ರೂಪಾಂತರಗಳನ್ನ ಎದುರಿಸುತ್ತೇವೆ. ಕೆಲವು ಸಾಮಾನ್ಯ ಜಲಚರ ರೂಪಾಂತರಗಳನ್ನ ನೋಡೋಣ. ರಚನಾತ್ಮಕ ರೂಪಾಂತರಗಳು. 1. ದೇಹಗಳ ಒಳಗೆ ಕೆಲವು ವಿಶೇಷ ಗಾಳಿಯ ಸ್ಥಳಗಳ ಉಪಸ್ಥಿತಿ. 2. ನೀರಿನ ದೇಹದಲ್ಲಿ ವಿವಿಧ ಹಂತಗಳಲ್ಲಿ ವಾಸಿಸಲು ಜೀವಿಗಳು ನೀರಿನಲ್ಲಿ ಈಜಲು ಮತ್ತು ತೇಲಲು ಸಹಾಯ ಮಾಡುವ ಕೆಲವು ರಚನೆಗಳ ಉಪಸ್ಥಿತಿ. ಕೆಲವು ಪ್ರಾಣಿಗಳು ಈಜಲು ವಿಶೇಷವಾದ ರಚನೆಗಳನ್ನ ಹೊಂದಿವೆ. ಉದಾಹರಣೆಗೆ ಆಮೆಗಳಲ್ಲಿ ಕಂಡುಬರುವ ಫ್ಲಿಪ್ಪರ್ಗಳು ಮತ್ತು ಮೀನಿನಲ್ಲಿ ರೆಕ್ಕೆಗಳು. ಮೀನುಗಳು ಮತ್ತು ಡಾಲ್ಫಿನ್ಗಳು ತಮ್ಮ ದೇಹದಲ್ಲಿ ಫ್ಲೋಟರ್ಗಳನ್ನ ಹೊಂದಿದ್ದು ನೀರಿನ ದೇಹದಲ್ಲಿ ನಿರ್ದಿಷ್ಟ ಮಟ್ಟದಲ್ಲಿ ವಾಸಿಸಲು ಸಾಧ್ಯವಾಗುತ್ತೆ. ಫ್ಲೋಟರ್ಗಳು ಯಾವುವು? ಅವರ ಜೀರ್ಣಕಾರಿ ಕಾಲುವೆಗಳ ವಿಶೇಷ ರಚನೆಗಳು ಮತ್ತು ಫೈಟೋಪ್ಲಾಂಕ್ಟನ್ನಂತಹ ಸೂಕ್ಷ್ಮದರ್ಶಕ ದ್ಯುತಿಸಂಶ್ಲೇಷಕ ಜೀವಿಗಳು ತಮ್ಮ ಜೀವಕೋಶಗಳಲ್ಲಿ ತೈಲದ ಹನಿಗಳನ್ನ ಹೊಂದಿರುತ್ತವೆ. ಅದು ಅವುಗಳನ್ನ ತೇಲುವಂತೆ ಮಾಡುತ್ತದೆ. ದೊಡ್ಡ ಸಸ್ಯಗಳು ಉದ್ದವಾದ ಅಗಲವಾದ ಎಲೆಗಳು ಮತ್ತು ಹೊಂದಿಕೊಳ್ಳುವ ಕಾಂಡಗಳನ್ನ ಹೊಂದಿರುತ್ತೆ. ಮಾತನಾಡುವಾಗ ಸಾಗರ ಪರಿಸರ ವ್ಯವಸ್ಥೆ. ಕಳೆದ 2000 ದಶಲಕ್ಷ ವರ್ಷಗಳಲ್ಲಿ ಭೂಮಿಯ ಮೇಲಿನ ಸಸ್ಯ ಮತ್ತು ಪ್ರಾಣಿಗಳ ಜೀವನವು ಸಾಗರಗಳಲ್ಲಿನ ಅದರ ಸರಳ ಆರಂಭದಿಂದ ಇಂದು ಭೂಮಿಯಲ್ಲಿ ಅದರ ಸಂಕೀರ್ಣ ಅಸ್ತಿತ್ವಕ್ಕೆ ನಿರಂತರವಾಗಿ ವಿಕಸನಗೊಂಡಿದೆ. ಭೂಮಿಯ ಮೇಲಿನ ಎಲ್ಲಾ ಸ್ಥಳಗಳನ್ನ ತುಂಬಲು ಕೆಲವು ಪ್ರಾಣಿಗಳು ಲಕ್ಷಾಂತರ ವರ್ಷಗಳ ಹಿಂದೆ ಸಮುದ್ರದಿಂದ ಹೊರಹೊಮ್ಮಿದ್ರು. ಕೆಲವು ಸಮಯದಲ್ಲಿ ಉಳಿದಿವೆ ಮತ್ತು ವಿಕಸನಗೊಂಡವು ಮತ್ತು ಮೇಲ್ಮೈ ಕೆಳಗೆ ಜೀವನಕ್ಕೆ ಹೊಂದಿಕೊಳ್ಳುತ್ತವೆ. ಸಮುದ್ರ ಜೀವಿಗಳ ಪ್ರತಿಯೊಂದು ರೂಪವು ಲವಣಾಂಶ, ತಾಪಮಾನ ಮತ್ತು ಬೆಳಕಿನಲ್ಲಿ ತುಲನಾತ್ಮಕವಾಗಿ ಕಿರಿದಾದ ವ್ಯತ್ಯಾಸದೊಂದಿಗೆ ನಿರ್ದಿಷ್ಟ ಪ್ರದೇಶಕ್ಕೆ ಹೊಂದಿಕೊಳ್ಳುತ್ತದೆ. ಸಾಗರದಲ್ಲಿ ಕಂಡುಬರುವ ಹೆಚ್ಚಿನ ಉಪ್ಪಿನಂಶವು ದೈತ್ಯ ಸ್ಕ್ವಿಡ್ಗಳು ಮತ್ತು ತಿಮಿಂಗಿಲಗಳ ದೊಡ್ಡ ದೇಹಗಳನ್ನು ಬೆಂಬಲಿಸುತ್ತದೆ. ಬೆಂಬಲಕ್ಕಾಗಿ ಬಲವಾದ ಕೈಕಾಲುಗಳನ್ನು ಬಳಸದೆಯೇ ಅವು ವಿಕಸನಗೊಳ್ಳಲು ಅನುವು ಮಾಡಿಕೊಡುತ್ತದೆ.  .
ರಕ್ತದಂತಹ ದ್ರವಗಳು ಪ್ರಾಯೋಗಿಕವಾಗಿ ಸಂಕುಚಿತಗೊಳಿಸಲಾದ ಆಳದಲ್ಲಿನ ಸಮುದ್ರ ಪ್ರಾಣಿಗಳ ಗಾಳಿಯ ಸ್ಥಳಗಳ ಮೇಲೆ ಉಪ್ಪು ನೀರು ಅಗಾಧವಾದ ಒತ್ತಡವನ್ನ ಬೀರುತ್ತದೆ. ಪ್ರತಿ 10 ಮೀಟರ್ಗಳಿಗೆ ಒತ್ತಡವು ಒಂದು ವಾತಾವರಣದಿಂದ ಸುಮಾರು 10 ರಿಂದ 5 ನ್ಯೂಟನ್ ಮೀಟರ್ ಚದರಕ್ಕೆ ಹೆಚ್ಚಾಗುತ್ತದೆ. ಈಜುವ ರಹಸ್ಯವೇನು ಗೊತ್ತಾ? ಈ ಎಲ್ಲಾ ಜಲಚರ ಪ್ರಾಣಿಗಳು ಒತ್ತಡದ ವಿರುದ್ಧ ಹೋರಾಡುವ ಬದಲು ಒಂದೇ ರಹಸ್ಯವನ್ನ ಹಂಚಿಕೊಳ್ಳುತ್ತವೆ. ಅವುಗಳು ತಮ್ಮ ಶ್ವಾಸಕೋಶವನ್ನ ಸಂಪೂರ್ಣವಾಗಿ ಕುಗ್ಗಿಸುತ್ತದೆ. ಕೆಲವು ಆಮ್ಲಜನಕವು ಅದರ ಶ್ವಾಸಕೋಶದಲ್ಲಿ ಉಳಿದಿದೆ, ಆದರೆ ಅವರು ಅದನ್ನ ಹೆಚ್ಚಾಗಿ ತಮ್ಮ ಸ್ನಾಯುಗಳಲ್ಲಿ ಸಂಗ್ರಹಿಸುತ್ತಾರೆ. ಅಲ್ಲಿ ಅದು ಅಗತ್ಯವಿದೆ. ಅವರ ಸ್ನಾಯು ಅಂಗಾಂಶವು ನಮ್ಮ ಸ್ನಾಯುಗಳಿಗಿಂತ ಹೆಚ್ಚು ಪ್ರಮಾಣದ ಆಮ್ಲಜನಕ ಬಂಧಿಸುವ ರಾಸಾಯನಿಕಗಳನ್ನು ಹೊಂದಿರುತ್ತದೆ. ಕುಗ್ಗಿದ ಶ್ವಾಸಕೋಶಗಳು ಆಳವಾದ ಡೈವಿಂಗ್ ಸಸ್ತನಿಗಳಿಗೆ ಮತ್ತೊಂದು ದೊಡ್ಡ ಪ್ರಯೋಜನವನ್ನ ನೀಡುತ್ತದೆ. ವಾಸ್ತವವಾಗಿ ಈಜು ಜಲಚರಗಳ ಮೂಲಭೂತ ಲಕ್ಷಣವಾಗಿದೆ. ಒಂದು, ನೀರೊಳಗಿನ ಪ್ರವಾಹದ ಒತ್ತಡದ ವಿರುದ್ಧ ಹೋರಾಡಲು ಅವರ ದೇಹಗಳು ಕೆಲವು ರೂಪಾಂತರಗಳನ್ನ ಹೊಂದಿದೆ. 2, ಎಲ್ಲಾ ರೀತಿಯ ಇತರ ಜೀವಿಗಳು ಹೆಚ್ಚಿನ ಒತ್ತಡದಲ್ಲಿ ಬೆಳೆಯುತ್ತವೆ. 3, ಅವರಲ್ಲಿ ಕೆಲವರು ನಮ್ಮಂತೆಯೇ ಗಾಳಿಯನ್ನ ಉಸಿರಾಡುವ ಮೇಲ್ಮೈ ನಿವಾಸಿಗಳು. 4, ಕೆಲವು ಸೀಲುಗಳು 1 ಮೈಲಿವರೆಗೆ ಧುಮುಕಬಲ್ಲವು ಮತ್ತು ಕೆಲವು ತಿಮಿಂಗಿಲಗಳು ನಮ್ಮಂತೆ ಸಸ್ತನಿಗಳಾಗಿದ್ದು ಅದಕ್ಕಿಂತ ಹೆಚ್ಚು ಆಳಕ್ಕೆ ಹೋಗಬಹುದು. ಅವರು ಅದನ್ನ ಹೇಗೆ ಮಾಡಬಲ್ಲರು ಎಂದು ನಿಮ್ಗನಿಸಬಹುದು. ಹೌದು, ಒಂದು ಒತ್ತಡದ ವಿರುದ್ಧ ಹೋರಾಡುವ ಬದಲು ಈ ಪ್ರಾಣಿಗಳು ತಮ್ಮ ಶ್ವಾಸಕೋಶವನ್ನ ಸಂಪೂರ್ಣವಾಗಿ ಕುಗ್ಗಿಸುತ್ತವೆ. ಕೆಲವು ಆಮ್ಲಜನಕ ಅವರ ಶ್ವಾಸಕೋಶದಲ್ಲಿ ಉಳಿದಿದೆ, ಆದರೆ ಅವರು ಅದನ್ನ ಹೆಚ್ಚಾಗಿ ತಮ್ಮ ಸ್ನಾಯುಗಳಲ್ಲಿ ಸಂಗ್ರಹಿಸುತ್ತಾರೆ, ಯಾಕಂದ್ರೆ ಅಲ್ಲಿ ಅಗತ್ಯವಿದೆ. 2, ಅವರ ಸ್ನಾಯು ಅಂಗಾಂಶವು ನಮ್ಮ ಸ್ನಾಯುಗಳಿಗಿಂತ ಹೆಚ್ಚಿನ ಪ್ರಮಾಣದ ಆಮ್ಲಜನಕ ಬಂಧಕ ರಾಸಾಯನಿಕಗಳನ್ನ ಹೊಂದಿರುತ್ತೆ. 3, ಕುಗ್ಗಿದ ಶ್ವಾಸಕೋಶಗಳು ಆಳವಾದ ಡೈವಿಂಗ್ ಸಸ್ತನಿಗಳಿಗೆ ಮತ್ತೊಂದು ದೊಡ್ಡ ಪ್ರಯೋಜನವನ್ನ ನೀಡುತ್ತೆ. ಒಮ್ಮೆ ಸೀಲ್ನ ಶ್ವಾಸಕೋಶಗಳು ಕುಗ್ಗಿದರೆ ಅದು ನೀರಿಗಿಂತ ಭಾರವಾಗಿರುತ್ತೆ ಮತ್ತು ಅದು ಮುಳುಗತ್ತೆ. 4, ಹೀಗಾಗಿ ಎಲ್ಲಾ ರೀತಿಯಲ್ಲಿ ಫ್ಲಿಪ್ಪರ್ಗಳನ್ನ ಫ್ಲಾಪ್ ಮಾಡಬೇಕಾಗಿಲ್ಲ. ಪ್ರಯಾಸಕರವಾಗಿ ಮತ್ತೆ ಮೇಲ್ಮೆಗೆ ಏರಲು ಅದರ ಆಮ್ಲಜನಕದ ಸಂಗ್ರಹಣೆಯನ್ನ ಉಳಿಸುವ ಮೂಲಕ ಸಲೀಸಾಗಿ ಗ್ಲೈಡಿಂಗ್ ಮಾಡುವ ಮೂಲಕ ಇದು ಹೆಚ್ಚಿನ ಆಳವನ್ನ ತಲುಪತ್ತೆ. 5, ಮೀನುಗಳು ತಮ್ಮ ತೇಲುವಿಕೆಯನ್ನ ನಿಯಂತ್ರಿಸಲು ಶ್ವಾಸಕೋಶದಂತಹ ಈಜು ಮೂತ್ರಕೋಶಗಳನ್ನ ಹೊಂದಿರಬಹುದು. ತೇಲುವಿಕೆ ಅಂದ್ರೆ ಏನು? ಇದು ಮಾಧ್ಯಮದಲ್ಲಿ ತೇಲುವ ಸಾಮರ್ಥ್ಯ. ಉದಾಹರಣೆಗೆ ತಿಮಿಂಗಿಲಗಳು, ಸೀಲ್. ನಾನಿದನ್ನ ನಿಮ್ಗೆ ವಿವರವಾಗಿ ತಿಳಿಸ್ತೇನೆ. ಮೊದಲನೆಯದಾಗಿ ಅವರು ಗಾಳಿಗುಳ್ಳೆಯೊಳಗೆ ಅನಿಲವನ್ನ ಬಿಡುಗಡೆ ಮಾಡುವ ಮೂಲಕ ಮತ್ತು ಅದನ್ನ ಉಬ್ಬಿಸುವ ಮೂಲಕ ನೀರಿನ ಕಾಲಂನಲ್ಲಿ ಮೇಲಕ್ಕೆ ಚಲಿಸುತ್ತಾರೆ ಮತ್ತು ತಮ್ಮ ರಕ್ತದಲ್ಲಿ ಅನಿಲವನ್ನ ಮರುಹೀರಿಕೊಳ್ಳುವ ಮೂಲಕ ಕೆಳಕ್ಕೆ ಚಲಿಸುತ್ತಾರೆ. ಈ ಮೀನು ಸಮುದ್ರದ ತಳದಿಂದ ಕೆಲವು ಅಡಿಗಳ ಮೇಲೆ ಚಲನರಹಿತವಾಗಿ ನೇತಾಡುತ್ತೆ. ಈಜು ಮೂತ್ರಕೋಶವು ಆಳದಲ್ಲಿ ಕುಗ್ಗುವುದಿಲ್ಲ, ಏಕೆಂದರೆ ಒಳಗಿನ ಅನಿಲವು ಹೊರಗಿನ ನೀರಿನಂತೆಯೇ ಅದೇ ಒತ್ತಡದಲ್ಲಿದೆ. ಅಂದರೆ ಆ ಬಾಹ್ಯ ಒತ್ತಡವು ಇದ್ದಕ್ಕಿದ್ದಂತೆ ಕಡಿಮೆಯಾದರೆ
ಮೂತ್ರಕೋಶವು ಬಹಳವಾಗಿ ಊದಿಕೊಳ್ಳುತ್ತೆ. ಅಂತಹ ಮೀನನ್ನ ಆಳದಿಂದ ಎತ್ತಿದಾಗ ಅದರ ಈಜು ಮೂತ್ರಕೋಶವು ಅದರ ಬಾಯಿಂದ ಹೊರಬರುತ್ತೆ.